ಹಾಯ್ ಹಲೋ ನಮಸ್ಕಾರ. UK ಬಾಯ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಕ್ಲಾಸಿನಲ್ಲಿ ಏನು ನೋಡೋದಾದರೆ ಸೆಕೆಂಡ್ PUC ಕನ್ನಡ 2 ಮಾರ್ಕರ್ಸ್ ವೆರಿ ಇಂಪಾರ್ಟೆಂಟ್ ಆದಂಥ ಕ್ವಶನ್ಗಳನ್ನು ನೋಡೋಣ. ವೆರಿ ಇಂಪಾರ್ಟೆಂಟ್ ಆದ ಕ್ವಶನ್ ಇದು 2025-26 ಸಾಲಿನ ಬಹುನಿರೀಕ್ಷಿತ ಪ್ರಶ್ನೆಗಳಾಗಿವೆ. ಪಿಕ್ಸ್ ಇವಾಗ ಬೀಳ್ತಾವೆ ಅಂತ ಹೇಳ್ಬೋದು. ವೆರಿ ಇಂಪಾರ್ಟೆಂಟ್ ಅಂತ ಪ್ರಶ್ನೆಗಳಿದೆ ಸಹ ಇದೆ. ಇಲ್ಲಿ ನೀವು ಸರಿಯಾಗಿ ನೋಡ್ಬೋದು. ಹಾಗೆ ನಮ್ಮ ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ವೆರಿ ಇಂಪಾರ್ಟೆಂಟ್ ಅಂತಹ 2 ಮಾರ್ಕರ್ಸ್ ವೆರಿ ಇಂಪಾರ್ಟೆಂಟ್ ಅಂತ ಕ್ವಶನ್ಗಳಿವೆ. ಸರಿಯಾಗಿ ನೀವು ನೋಡ್ಬೋದು ಇಲ್ಲಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ವೆರಿ ಇಂಪಾರ್ಟೆಂಟ್ ಆಗಿದೆ. ಇಲ್ಲಿ ಮೊದಲೇ ಕ್ವಶನ್ ನೋಡ್ಬೋದು ನೀವು. ಮೊದಲೇ ಕ್ವಶನ್, ರಾವಣ ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತಾನೆ? ರಾವಣ ಸೀತೆಯನ್ನು ಈಗಾಗಲೇ ಕರೆದುಕೊಂಡು ಹೋಗಿ ಕೊಟ್ಟರೆ ನನ್ನ ಪರಾಕ್ರಮ ಖ್ಯಾತಿ ಎಲ್ಲವೂ ನಾಶವಾಗುತ್ತದೆ. ಆದ್ದರಿಂದ ಯುದ್ಧದಲ್ಲಿ 2 ಸೈನ್ಯಗಳು ಹೊಗಳುವಂತೆ ಹೋರಾಡಿ ಕೊನೆಗೆ ರಾಮ ಲಕ್ಷ್ಮಣರನ್ನು ರಥಹೀನನಾಗಿ ಮಾಡಿ ಹಿಡಿದು ತಂದು ಸೀತೆಯನ್ನು ಒಪ್ಪಿಸುತ್ತೇನೆ ಎಂದು ನಿರ್ಧರಿಸುತ್ತಾನೆ. ಇದು ರಾವಣನ ಅಂತಿಮ ನಿರ್ಧಾರವಾಗಿದೆ. ಇಲ್ಲಿ ನಿಮಗೆ 2 ಮಾರ್ಕ್ಸಿನ ಅಂಕಗಳನ್ನ ನೋಡ್ಬೋದು ನೀವು. ಇಲ್ಲಿ ಪದ್ಯ ಮತ್ತು ಗದ್ಯವನ್ನು ಸೇರಿಸಿಕೊಂಡು ಎಲ್ಲ ಪಾಠದ ಅಧ್ಯಾಯಗಳದ 2 ಅಂಕದ ಪ್ರಶ್ನೆಗಳನ್ನು ಇಲ್ಲಿ ನಾವು ನಿಮಗೆ ಕೊಟ್ಟಿದ್ದೀವಿ. ನೀವು ಸರಿಯಾಗಿ ನೋಡ್ಬೋದು. 2ನೇ ಪ್ರಶ್ನೆ, ಈಗಾಗಲೇ ಸೀತೆಯನ್ನು ರಾಮನಿಗೆ ಒಪ್ಪಿಸಲು ರಾವಣ ಬಯಸಲಿಲ್ಲವೇಕೆ ಅಂತ ಕೇಳಿದರೆ, ಈಗಾಗಲೇ ಸೀತೆಯನ್ನು ಕರೆದುಕೊಂಡು ಹೋಗಿ ಒಪ್ಪಿಸಿದರೆ ನನ್ನ ಪರಾಕ್ರಮವು ಸ್ಥೈರ್ಯ ಖ್ಯಾತಿಯು ನಾಶವಾಗುತ್ತದೆ ಎಂದು ಯೋಚಿಸಿದ ರಾವಣ ಈಗಲೇ ಸೀತೆಯನ್ನು ರಾಮನಿಗೆ ಒಪ್ಪಿಸಲು ಬಯಸಲಿಲ್ಲ ಎಂದು ಹೇಳ್ತಾನೆ. ಹಾಗೆ 3ನೇ ಪ್ರಶ್ನೆ, ರಾವಣನು ತನ್ನ ಅಂತಃಪುರದ ಸ್ತ್ರೀಯರನ್ನು ಹೇಗೆ ಸಂತೈಸಿದನು? ಇದು 3ನೇ ಪ್ರಶ್ನೆ. ಇಲ್ಲಿ ನೀವು ನೋಡಬಹುದು ಸರಿಯಾಗಿ. ರಾವಣ ತನ್ನ ಅಂತಃಪುರದ ಸ್ತ್ರೀಯರನ್ನು ಬಾಡಿದ ಮುಖಗಳನ್ನು ಕಂಡು ನಿಮಗೆ ಇಂಥ ನೋವನ್ನು ತಂದ ಅವರನ್ನು ಹುಬ್ಬುಗಟ್ಟಿನಿಂದ ಮಾತ್ರವೇ ಸೆರೆ ಹಿಡಿದು ತಂದು ನಿಮ್ಮ ಮುಂದೆ ಬಗೆಯ ಅವಮಾನಿಸುತ್ತೇನೆಂದು ಅವರನ್ನು ಹೀಗೆ ಸಂತೈಸಿದ. ಹಾಗೆ 4ನೇ ಪ್ರಶ್ನೆ, ಬಹುರೂಪಿಣಿ ವಿದ್ಯೆ ರಾವಣನಿಗೆ ಏನೆಂದು ಆಶ್ವಾಸನೆ ಇತ್ತಿತ್ತು? ಅಂದರೆ ಇಲ್ಲಿ ಉತ್ತರ ನೋಡೋಣ. ರಾಮ ಲಕ್ಷ್ಮಣರನ್ನು ಕೊಲ್ಲುವುದಿಲ್ಲವೆಂದು ಉಳಿದ ಸೈನ್ಯದೊಂದಿಗೆ ಹೋರಾಡುವುದಾಗಿ ರಾವಣನಿಗೆ ಆಶ್ವಾಸನೆ ನೀಡಿತು. ಅದು ಬಹುರೂಪಿಣಿ ವಿದ್ಯೆ ಈ ರೀತಿ ರಾವಣನಿಗೆ ಹೇಳಿತು. ಇದು ಉತ್ತರವಾಗಿದೆ. ಇಲ್ಲಿ ನಿಮಗೆ ಪ್ರಶ್ನೆಗಳನ್ನು ಕೊಟ್ಟಿದ್ದೇನೆ, ಸ್ವಲ್ಪ ನೀವೇ ಓದ್ಕೊಳ್ಳಿ. ಹಾಗೆ ಸರಿಯಾಗಿ PDF ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಮುಂದಿನ ಪ್ರಶ್ನೆಗಳಿಗೆ ನೋಡೋಣ. 7ನೇ ಪ್ರಶ್ನೆ ನೋಡೋಣ. ಹಿತ್ತಾಳೆಗಿಂತ ಬಲುಹೀನ ಯಾವುದು? ಉತ್ತರ, ಮತಿಹೀನರ ಗೆಳೆತನ ಅಂತ ಹೇಳ್ಬೋದು. 8ನೇ ಪ್ರಶ್ನೆ, ಹಡೆದ ತಂದೆ ತಾಯಿಯ ಮಹತ್ವ ತಿಳಿಸಿ. ಉತ್ತರ, ಉಂಗುರು ಉಂಡಾರ ಮುರಿದರೆ ಮತ್ತೆ ಮಡಿಸಬಹುದು, ಆದರೆ ಮಡದಿ ಸತ್ತರ ತರಬಹುದು, ಆದರೆ ಹಡೆದಂಥ ತಂದೆ ತಾಯಿಗಳು ಸಿಗಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ಮುಂದಿನ ಪ್ರಶ್ನೆ, ಬಡತನ ಹೇಗೆ ಬದಲಾಯಿತು? ಇಲ್ಲಿ ಬಡತನ ಉತ್ತರ ನೋಡೋಣ. ಬಡತನದಲ್ಲಿರುವವನು ಕಂಡು ಬಂಗಾರ ತೊಟ್ಟ ಸಿರಿವಂತರು ಬೈದಾಗ, ಬಡತನವನ್ನು ಮುಚ್ಚಿಕೊಳ್ಳಲು ಅಸಾಧ್ಯವಾದಾಗ, ತಮ್ಮ ಮಕ್ಕಳು ಬಡಿದಾಗ, ಹುಟ್ಟಿನಿಂದ ಸಾಯುವವರೆಗೂ ದೇಹ ದಂಡಿಸಿ ದುಡಿದು ಸುಣ್ಣವಾದರೂ ಬಡತನದಿಂದ ಮುಕ್ತಿ ಸಿಗದೆ ದೇವರ ಮೊರೆ ಹೊಕ್ಕಾಗ ಬಡತನ ಬಯಲಾಗುತ್ತೆ ಅಂತ ಹೇಳ್ಬೋದು. ಹಾಗೆ ಈ ಕ್ವಶನ್ ಸಹ ನೀವು ಬಡತನದ ಬಗ್ಗೆ ಸಹ ನಿಮ್ಮ ಅಭಿಪ್ರಾಯ ಪಟ್ಟಂತೆ ಬರಿಬೋದು ಸಹ. 2 ಅಂಕದ ಪ್ರಶ್ನೆ ನೀವು ಸರಿಯಾಗಿ ನೋಡ್ಕೋಬೋದು. ಇಲ್ಲಿ ನೀವೇ ನೋಡಿ. ಹಡೆದವನನ್ನು ಯಾವಾಗ ನೆನೆಯಬೇಕು? ಊರೆಲ್ಲ ಉಂಡು ಮಲಗಿದಾಗ, ಬೆಳ್ಳಿ ಚುಕ್ಕಿ ಹೊಂಡಾಗ ಹಡೆದವನ್ನ ನೆನೆಯಬೇಕಂತ ಹೇಳಿದ್ದಾರೆ. 11ನೇ ಪ್ರಶ್ನೆ, ಶಿಲುಬೆಗೇರಿದ ಯೇಸುವಿನ ದೇಹ ಯಾರಿಗೆ ಏನನ್ನು ಅನ್ನುತ್ತದೆ ಅಂತ ನೋಡ್ಬೋದು ನೀವು. ಪ್ರಶ್ನೆ ಹೀಗಿದೆ, ಉತ್ತರ ಸರಿಯಾಗಿ ನೀವೇ ನೋಡ್ಕೊಳ್ಳಿ. ಯಾವ ಸಂದೇಶವನ್ನು ನೀಡುವ ರೀತಿಯಲ್ಲಿ ಜೀಸಸ್ ಶಿಲುಬೆಗೇರಿದ್ದಾನೆ? ಬೆಳಕು ಬೇಟೆಗಾರ ಹೇಗೆ ಬರುತ್ತಾನೆ? ಉತ್ತರ, ಗುಡಿ ಗೋಪುರಕ್ಕೂ ಬಳೆ ಬೀಸುತ್ತಾ ಬೆಳೆದು ಬೇಟೆಗಾರ ಬರುತ್ತಾನೆ. ಕವಿ ಬೇಂದ್ರೆ ಮಕ್ಕಳಿಗೆ ಬಾಳಿನ ಬಗ್ಗೆ ಕೊಡುವ ಸಂದೇಶವೇನು? ಇದು 16ನೇ ಪ್ರಶ್ನೆಯಾಗಿದೆ. ಉತ್ತರ, ಜೀವನದ ನವರಸವನ್ನು
ಕುಡಿದು ಚೈತನ್ಯ ರೂಪವಾಗಿ ಬಾಳಬೇಕು. ಸೋಮಾರಿಗಳಂತೆ ಹುಸಿನಿದ್ದೆ ಬಿಟ್ಟು ಕ್ರಿಯಾಶೀಲರಾದ ನಾವು ಜೀವನದ ಯಶಸ್ಸು ಕಾಣಲೇಬೇಕೆಂಬ ಕವಿ ಸಂದೇಶ ನೀಡಿದ್ದಾನೆ. ಹಾಗೆ 17ನೇ ಪ್ರಶ್ನೆ, ಹುಸಿನಿದ್ದೆ ಸಾಕು ಎದ್ದೇಳಿ ಎಂದು ಕವಿ ಮಕ್ಕಳಿಗೆ ಹೇಳಿ ಯಾವ ರೀತಿ ಹೇಳಿದ್ದಾನೆ? ಕಾರಣ ಇಲ್ಲಿದೆ. ಸರಿಯಾಗಿ ಉತ್ತರ ನೀವೇ ನೋಡ್ಕೊಳ್ಳಿ. ಮುಂದಿನ ಪ್ರಶ್ನೆಗಳಿಗೆ ಹೋಗೋಣ. ಮುಂದಿನ ಪ್ರಶ್ನೆ 19ನೇ ನೋಡೋಣ. ವೆರಿ ಇಂಪಾರ್ಟೆಂಟ್ ಆದ ಪ್ರಶ್ನೆ ಆಗಿದೆ. ಹೆಂಡತಿ ಸಿದ್ಲಿಂಗಿ ಏನು ಹೇಳುತ್ತಲೇ ಇದ್ದಳು? ಹೆಂಡತಿ ಸಿದ್ಲಿಂಗಿ ಮಗುವಿಗೆ ಮೈಯಲ್ಲಿ ಸರಿಯಿಲ್ಲ, ಶಿವನೂರು ಸ್ವಾಮಿಗಳಿಗೆ ತೋರಿಸಬೇಕೆಂದು ಹೇಳುತ್ತಲೇ ಇದ್ದಳು. ಇನ್ನೊಂದು ಪ್ರಶ್ನೆ 20, ಬಸಲಿಂಗನಿಗೆ ಅದು ಪುರುಸೊತ್ತಿಲ್ಲದ ಕಾಲ. ಈ ಕ್ವಶನ್ನ ಪಿಕ್ಸ್ ಅಂತ ಹೇಳ್ಬೋದು. ಹೆಚ್ಚಾಗಿ ಕೇಳಿದಂಥ ಪ್ರಶ್ನೆಯಾಗಿದೆ. ಇದು ಪಿಕ್ಸ್ ಪ್ರಶ್ನೆ. 2025ರಲ್ಲೂ ಸಹ ಈ ಪ್ರಶ್ನೆಯನ್ನು ಕೇಳುತ್ತಾರೆ. ನೀವು ಸರಿಯಾಗಿ ನೋಡ್ಕೊಳ್ಳಿ. ಉತ್ತರ ಸಹ ಇಲ್ಲಿದೆ, ಸರಿಯಾಗಿ ನೋಡಿ. ನಾವು ಒಂದ್ಸಲ ಓದ್ತೀನಿ. ಬಸಲಿಂಗನಿಗೆ ಅದು ಪುರುಸೊತ್ತಿಲ್ಲದ ಕಾಲ, ದುಡಿಯಲು 4 ದಿನ ತಡ ಮಾಡಿದರೆ ಕುಳ ನೆಲದಲ್ಲಿ ನಾಟುವುದಿಲ್ಲ. ಇರುವ 2 ಎತ್ತುಗಳ ನೊಗ ಇಟ್ಟೊಡನೆ ಮಲಗಿಬಿಡುತ್ತದೆ. ಎಷ್ಟು ಹೊಡೆದರೂ ಏಳುವುದಿಲ್ಲ, ಮತ್ತೊಂದು ಹೊಡೆದರೆ ಏಳುವುದು. ಹೊಸ ಎತ್ತು ಕೊಳ್ಳಬೇಕೆಂಬ ಯೋಚನೆಯೇ ಬೇರೆ. ಹೊಲಗದ್ದೆ ಕೆಲಸದಿಂದ ಬಸಲಿಂಗನಿಗೆ ಪುರುಸೊತ್ತಿಲ್ಲದ ಕಾಲವಾಗಿತ್ತು. ಇದು ಪ್ರಶ್ನೆಗೆ ಉತ್ತರವಾಗಿದೆ. ಕೊನೆಯಲ್ಲಿ ಬಸಲಿಂಗ ಏನೆಂದು ನಿಶ್ಚಯಿಸತೊಡಗಿದನು? ಕೊನೆಯಲ್ಲಿ ಬಸಲಿಂಗ ಬಲಗಣ್ಣಿನ ನೋವು ಭೀಕರವಾಗಿ ದೃಷ್ಟಿ ಮಂದವಾದಾಗ ತೊಡಗಿತ್ತು. ತನ್ನ ಉಡಾಪೆ ಸುಳ್ಳು ಜಾತಿ ಮಠದ ಗುರು ಯಾರೂ ತನ್ನ ಕಣ್ಣು ಉಳಿಸುವುದಿಲ್ಲ ಎಂದು ನಿಶ್ಚಿತವಾಗಿ ತೊಡಗಿದ. ಇದು ಉತ್ತರ. ಇಲ್ಲಿ ಪ್ರಶ್ನೆ 22, ಸಿದ್ಲಿಂಗಿ ಏಕೆ ರಾಧಾಂತ ಮಾಡಿದಳು? ಇಲ್ಲಿ ಸಿದ್ಲಿಂಗಿ ಆಗಬೇಕು. ಸಿದ್ಲಿಂಗಿ ಏಕೆ ರಾಧಾಂತ ಮಾಡಿದಳು? ಇಲ್ಲಿ ಉತ್ತರ ನೋಡೋಣ. ಸಿದ್ಲಿಂಗಿಗೆ ಡಾಕ್ಟರ್ ತಿಮ್ಮಪ್ಪ ಹೊಳೆಯವರೆಂಬ ತಿಳಿದು ಆದ್ದರಿಂದ ದೊಡ್ಡ ರಾಧಾಂತವನ್ನೇ ಎಬ್ಬಿಸಿದಳು. ತಲೆ ನೀರು ಬೀಳಕೊಡದು ಎಂಬ ಎಚ್ಚರಿಕೆ ಕೊಟ್ಟಿರೂ ಆದರೂ ಅವರು ಮುಟ್ಟಿದ್ದು ಸೂತಕವಾಯಿತೆಂದು ಭಾವಿಸಿ ಅದನ್ನು ಒಪ್ಪಿಕೊಳ್ಳದೆ ಮೈ ತೊಳೆದುಕೊಂಡ. ಇದು ಬಸಲಿಂಗ ಮಾಡಿದ ಒಂದು ಅಂತ ಹೇಳ್ಬೋದು. ಸಿದ್ಲಿಂಗಿ ಬಸಲಿಂಗನಿಗೆ ಹೇಳ್ತಾಳೆ. ಇಲ್ಲಿ 23ನೇ ಪ್ರಶ್ನೆ ನೀವೇ ನೋಡಿ. 24ನೇ ಪ್ರಶ್ನೆ, 25ನೇ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿದೆ. ಹಾಗೆ 26ನೇ ಪ್ರಶ್ನೆ ನೋಡೋಣ. ಇದು ವೆರಿ ಇಂಪಾರ್ಟೆಂಟ್ ಆದ ಪ್ರಶ್ನೆ. ಮನೋರಮೆ ಕತೆ ಹೇಳೆಂದು ಕೇಳಲು ಕಾರಣವೇನು? ಇಲ್ಲಿ ಉತ್ತರ, ಒಬ್ಬಳೇ ಇದ್ದು ಬೇಸರವಾಗಿದೆಯೆಂದು, ಜೊತೆಗೆ ಜಡೆ ಮಳೆ ಹಿಡಿದೆಯೆಂದು, ತನ್ನ ಬೇಸರ ಕಳೆಯಲು ಒಂದು ಒಳ್ಳೆಯ ನೀತಿಯುತ ಜೀವನಕ್ಕೆ ದಾರಿ ತೋರುವ ಕತೆ ಹೇಳಲು ಹೇಳಿದಳು. ಇದು ಉತ್ತರವಾಗಿದೆ. ಮುಂದಿನ ಪ್ರಶ್ನೆ ಇಲ್ಲಿವೆ, ಸರಿಯಾಗಿ ನೀವೇ ನೋಡ್ಕೊಳ್ಳಿ. ಇಲ್ಲಿ ಇನ್ನೊಂದು ಪ್ರಶ್ನೆ 31ನೇ ಪ್ರಶ್ನೆ. ಜಬ್ಬಾರ್ ನಿರೂಪಕರಿಗೆ ಅಂಚೆ ವಿಲೇವಾರಿ ಬಗ್ಗೆ ಅಸಡ್ಯವಾಗಿ ಏನು ಹೇಳಿದಳು? ವೆರಿ ಇಂಪಾರ್ಟೆಂಟ್ ಆದ ಕ್ವಶನ್ ಇದು. ಉತ್ತರ ನೋಡೋಣ. ಜಬ್ಬಾರ್ ನಿರೂಪಕರಿಗೆ ಅಂಚೆ ವಿಲೇವಾರಿ ಬಗ್ಗೆ 3 ದಿನದಿಂದ ಪೋಸ್ಟ್ ಕೊಟ್ಟಿರಲಿಲ್ಲ. ಯಾವಾಗ ಅಪೇಕ್ಷಿಸಿದರೂ ಅಯ್ಯೋ ಯಾವುದೇ ಮಧ್ಯೆ ಮನೆಕಾಗದ ಸರ್, ನೀವೇನು ಹೋಗುವುದಿಲ್ಲ ಏನಿಲ್ಲ, ಅವನು ಇವತ್ತು ಕೊಟ್ಟರೂ ಒಂದೇ ನಾಳೆ ಕೊಟ್ಟರೂ ಒಂದೇ ಎಂದು ಅಸಡ್ಯದಿಂದ ಹೇಳುತ್ತಿದ್ದನು. ಹಾಗೆ 32ನೇ ಪ್ರಶ್ನೆ. ಡ್ರೈವರ್ ಅಬ್ಬಾಸ್ ಕ್ಲೀನರ್ ಕೃಷ್ಣರ ಸಾವಿಗೆ ಕಾರಣವೇನು? ಉತ್ತರ ನೋಡೋಣ. ಲೋಡು ಲಾರಿ ತಕ್ಷಣ ಬಿಟ್ಟುಕೊಂಡು ಬರುತ್ತಿದ್ದ ಅಬ್ಬಾಸ್ಗೆ ಇದ್ದಕ್ಕಿದ್ದಂತೆ 2 ಧಮ್ ಬೀಡಿ ಇಳಿಯಲು ತೆವಲು ಶುರುವಾಯಿತು. ಕ್ಲೀನರ್ಗೆ ಸ್ಟೇರಿಂಗ್ ಹಿಡಿಯಲು ಹೇಳಿ ಬೀಡಿ ಹತ್ತಿಸಿಕೊಳ್ಳಲು ತೊಡಗಿದನು. ಲಾರಿ ದೊಡ್ಡ ಮರದ ಕೆಳಗೆ ನುಗ್ಗಿತು. ಸ್ಟೇರಿಂಗ್ ಎಂದು ಕೂಗುತ್ತಾ ಲಾರಿಯನ್ನು ದಾರಿ ಕಡೆ ತಿರುಗಿಸಲು ಯತ್ನಿಸಿದ. ಕೃಷ್ಣನಿಗೆ ಮೈಮೇಲಿನ ಪರವೆಯಿಲ್ಲದೆ ಹಾಗೆ ಕಾಣಲಿಲ್ಲ. ಅವನು ಸ್ಟೇರಿಂಗ್ ಬಿಗಿ ಹಿಡಿದಿದ್ದ. ನಿಸ್ಸಹಾಯಕನಾಗಿ ಒದ್ದಾಡತೊಡಗಿದ್ದ. ಅವನಿಗೆ ಬ್ರೇಕ್ ಕಾಲಲು ಕೂಡ ಹೊಳೆಯಲಿಲ್ಲ. ಅಪಾರ ತೂಕದ ದಿಮ್ಮಿಗಳು ಕ್ಯಾಬಿನ್ ಮುರಿದು ಮುನ್ನುಗ್ಗಿದವು. ಮರಕ್ಕೂ ದಿಮ್ಮಿಗಳಿಗೂ ನಡುವೆ ಸಿಕ್ಕಿದ ಕ್ಲೀನರ್ ಮತ್ತು ಡ್ರೈವರ್ ಇಬ್ಬರೂ ಅಲ್ಲೇ ಸತ್ತರು ಎಂದು
ಈ ಪ್ರಶ್ನೆಗೆ ಉತ್ತರವಾಗಿದೆ. ನೀವು ಸರಿಯಾಗಿ ಇನ್ನೊಂದು ಸಲ ಓದ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಆಗಿದೆ ಈ 2 ಮಾರ್ಕ್ಸ್ ಅಂಕಗಳು. ನೀವು ನೋಡ್ಬೋದು. ಇಲ್ಲಿ 35ನೇ ಪ್ರಶ್ನೆ ನೋಡೋಣ. 35ನೇ ಪ್ರಶ್ನೆ, ಡ್ರೈವರ್ನ ತಲೆಯ ಜಜ್ಜಿ ಹೋದದ್ದು ಹೇಗೆ? ವೆರಿ ಇಂಪಾರ್ಟೆಂಟ್ ಆದ ಪ್ರಶ್ನೆ ಇದು. ಫಿಕ್ಸ್ ಕ್ವಶನ್ ಅಂತ ಹೇಳ್ಬೋದು ಇದು. ಉತ್ತರ ನೋಡೋಣ. ಆಣೆ ಅದಕ್ಕೆ ಕಾರಣವೇ? ನಾಟಗಳಿಗೂ ಲಾರಿ ಹಗ್ಗ ಬಿಗಿದು ಕಟ್ಟಿದ್ದು ಬಿಚ್ಚಬೇಕೆಂಬುದು ಮರೆತೇ ಆನೆಗೆ ಮರದ ದಿಮ್ಮಿ ಉರುಳಿಸಲು ಹೇಳಿ ದಾಕ್ಷಣ ಲಾರಿ ಉರುಳಿತು. ನಿದ್ದೆ ಮಾಡುತ್ತಿದ್ದ ಮಹಾಶಯ ಲಾರಿಯಿಂದ ಉರುಳಿದಾಗ ಜಾಕ್ ದೊಪ್ಪನೆ ಆತನ ಡ್ರೈವರ್ ತಲೆಯ ಮೇಲೆ ಬಿದ್ದು ಹೋಯಿತು. ಅದಕ್ಕೆ ಆನೆ ಖಂಡಿತ ಕಾರಣವಲ್ಲ, ಅದಕ್ಕೆ ಮೇಲೆ ಬಿದ್ದ ತಲೆ ಕಾರಣ. ಅಂದರೆ ಅವನ ತಲೆಯ ಮೇಲೆ ಬಿದ್ದ ಜಾಕ್ ಕಾರಣವೆಂದು ಇಲ್ಲಿ ಹೇಳಿದ್ದಾರೆ. ಹಾಗೆ ವೇಲಾಯುಧ ಆಗಿದ್ದಾನೆ ಅಂತ ಹೇಳಿದ್ದಾರೆ. ತಲೆಯ ಕಾರಣಕ್ಕೆ ವೇಲಾಯುಧನ ಕಾರಣವೆಂದು ಇಲ್ಲಿ ಹೇಳಿದ್ದಾರೆ. ಇಷ್ಟು ಓದಿದರೆ ಸಾಕು. 2 ಅಂಕದ ಪ್ರಶ್ನೆಗಳು ವೆರಿ ಇಂಪಾರ್ಟೆಂಟ್ ಆದ ಪ್ರಶ್ನೆಗಳಾಗಿವೆ. ಹಾಗೆ ವಿಡಿಯೋನ ಕೊನೆ ತನಕ ನೋಡಿ. ಮತ್ತೊಂದು ಸಲ ಹೇಳ್ತಿದ್ದೀನಿ, ವೆರಿ ಇಂಪಾರ್ಟೆಂಟ್ ಆದ ಪ್ರಶ್ನೆಗಳಾಗಿವೆ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.